ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸುಬ್ರಹ್ಮಣ್ಯ ಷಷ್ಠಿ, ಸೊ ನಾವು ಪ್ರತಿ ವರ್ಷ ಹಳ್ಳಿಯಂಗಡಿ ಹೋಗೋದರಿಂದ ಈ ವರ್ಷ ಸಹ ಹೋಗಬೇಕಾಗ್ತದೆ. ಆ್ಯಂಡ್ ಮನೆ ಒಳಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಬಿಕಾಸ್ ತುಂಬ ಲೇಟ್ ಆಯಿತು. ಅದಕ್ಕೆ ನಾನು ಬೇಗ ಹೊರಟು ಬೇಗ ಕೆಳಗೆ ಬಂದೆ. ಮಮ್ಮಿ ಸಹ ವೆಯ್ಟ್ ಮಾಡ್ತಿದ್ದಾಳೆ. ಮಮ್ಮಿ ಹಾಯ್ ಹೇಳು. ಹಾಯ್. ಚಲೋ, ನಾನು ಹೊರಡ್ತೇವೆ. ಬಾಯ್ ಬಾಯ್. ನನ್ನ ಹೇರ್ ಫುಲ್ ಚಂಡಿ ಉಂಟು. ನಮ್ಮದು ಉಡುಪಿ ದ್ವಾರ. ನಮ್ಮದು ಉಡುಪಿ ದ್ವಾರದಲ್ಲಿ ಕೃಷ್ಣ ಇದ್ದಾನೆ ನೋಡಿ. ತುಂಬ ಟ್ರಾಫಿಕ್ ಇದೆ. ಬಿಸಿಲಿ ಕಪ್ಪಾದ್ರೆ ಆಲ್ ಸೆಟ್. ಮೇನ್ ಸೇಫ್ಟಿ. ಡೊಕೋಮ ಥರ ಕಾಣ್ತಿದ್ದೇನೇನಲ್ಲ. ಹೋಗ ಚಲೋ. ಬ್ಯಾಗನ್ನು ಎದುರಲ್ಲಿ ಇಟ್ಟು ಬಿಡುವಲ್ಲ. ಕರ್ಮ ಮಾರೆ, ನನ್ನ ವಾಯ್ಸು ಸಹ ಕೇಳಲ್ಲ, ನನ್ನ ಹತ್ರ ಮೈಕ್ ಸಹ ಇಲ್ಲ. 1 hour later. ಅಲ್ಲಿಡುವ. ಇಳಿಬೇಕಾ ನಾನು? ಅಮ್ಮ ಮೆಲ್ಲ ಇಲ್ಲೇ ಇಟ್ಟು ಬಿಡುವ. ಸೊ ಫೈನಲಿ ನಾವು ರೀಚ್ ಆದ್ವಿ ದೇವಸ್ಥಾನಕ್ಕೆ. ಅಲ್ಲಿಂದ ಲೈಕ್ ತುಂಬ ರಶ್ ಇರ್ತದೆ. ಅದಕ್ಕೆ ನಾವು ಫಸ್ಟಿಗೆ ದೊಡ್ಡಮ್ಮನ ಮನೆಗೆ ಹೋಗಿ ಅಲ್ಲಿಂದ ಶಾರ್ಟ್ ಕಟ್ ಉಂಟು ಒಳಗೆ ಹೋಗುವ ದಾರಿ. ಸೊ ಅಲ್ಲಿಂದ ನಾವು ನಡ್ಕೊಂಡು ಹೋಗ್ತೇವೆ. ಪ್ರತಿ ವರ್ಷ ನಾನು ಇಲ್ಲಿಂದ ಮನೆಯಿಂದ ದೇವಸ್ಥಾನಕ್ಕೆ ಹೋಗುವಾಗ ಚಪ್ಪಲೆಲ್ಲ ಇಟ್ಟು ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತೇನೆ. ಅಲ್ಲಿ ರೀಚ್ ಆದ್ವಿ. ಅಕ್ಕನ ಮನೆ ಬಂತ ಅಂತ ಹೇಳಿ ಕೂಡ ನನ್ನನ್ನು ಬಿಟ್ಟು ಹೋಗಿ ಸಾಯ್ತಾವಳು. ಆದ್ಯಾ ಇಲ್ಲಿ ಬಾ ಆದ್ಯಾ. ಅಯ್ಯ ಕಪ್ಪೆ ಮಾಡ್ತಿದ್ದಾರೆ ಅವಾಗ. ಈ ದಾರಿ ಶಾರ್ಟ್ ಕಟ್ ಹೇಳಿದಲ್ಲ, ಈ ದಾರಿಯಿಂದ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ. ಹೋಗುವಲ್ಲ ಅಕ್ಕು? ಹಾಯ್. ಈಗ ಬಂದದ್ದು, ಹೋಗುದು ನಿಮ್ಮನ್ನು ಮತ್ತೆ ತೋರಿಸ್ತೆ ಮತ್ತೆ ಬನ್ನಿ. ಬಾಯ್. ಹೋಗಿ ಬರ್ತೇವೆ ದೇವಸ್ಥಾನಕ್ಕೆ. ಹಾ, ಹೋಗಿ ಬರ್ತೇವೆ. ಹಂಗೆ ಕಟೀಲಿಗೆ ಪಾದಯಾತ್ರೆ ನಡೆದು ಅಭ್ಯಾಸ ಆಗಿ ಹೋಗಿದೆ ನನಗೆ ಬರೀ ಕಾಲಲ್ಲಿ. ದಾರಿ ನೋಡಂತೆ ಮಮ್ಮಿ. ಯಾರು? ಓಹ್, ಪ್ರವೀಣಣ್ಣ. ಹಾ, ವಿಡಿಯೋ ಕಲ್ಲಲ್ಲ, ಬರೀ ಕಾಲು. ನಾನು ಚಪ್ಪಲ್ ಹಾಕ್ಲಿಲ್ಲ, ಅದಕ್ಕೆ ಕಾಣ್ತದೆ. ಹಾ, ಅದು ನಾನು ಪ್ರತಿ ವರ್ಷ ಹಾಗೆ ಇಲ್ಲಿ ಬರುವಾಗ ಚಪ್ಪಲ್ ಮನೇಲಿ ಇಟ್ಟು ನಡ್ಕೊಂಡು. ಹೌದಾ? ನಾವು ಸ್ಕೂಟಿಂದ ಬರಬೇಕಾದ್ರೆ ಈ ದಾರಿಯಿಂದ ಬರಬೇಕಿತ್ತು. ಅದಕ್ಕೆ ನಾವಿಲ್ಲಿ ಶಾರ್ಟ್ ಕಟ್ಟಿಂದ ಬಂದ್ವಿ.
ಹಾಂ ಮತ್ತೆ ನಿಮ್ಮನ್ನು ತೋರಿಸ್ಬೇಕು ಫಸ್ಟ್. ಆಟೋಮೆಟಿಕ್ ಆಗಿ ಬರ್ತದೆ. ದೊಡ್ಡಪ್ಪ ಹೊಸದ ನನ್ನದು ತುಂಬ ಮಾಡೋದು. ಒಳ್ಳೆ ಕೆಲಸ ಇದು ನಂದು ದೊಡ್ಡಪ್ಪ, ಇದು ಅಣ್ಣ, ಅದು ಅಣ್ಣ, ಎಲ್ಲ ಅಣ್ಣನವರೇ ಪೂರ ಸಮೇತ. ದೇವಸ್ಥಾನದ ಲೈನ್ ಆಲ್ರೆಡಿ ತುಂಬ ಆಗಿದೆ. ಐ ಥಿಂಕ್ ಒಳಗೆ ವಿಡಿಯೋ ಮಾಡಲಿಕ್ಕಿಲ್ಲ, ಆದಷ್ಟು ಮಾಡಿ ತೋರಿಸ್ತೀನಿ. ಅವರೇ ಬಂದು ಹೇಳಿದ್ದು ಒಳಗಿದ್ದು ವಿಡಿಯೋ ಮಾಡುವುದಂತ, ಸೊ ಮಾಡಿದೆ. ನಾನು ದೇವಸ್ಥಾನದ ಹೊರಗೆ ವಿಡಿಯೋ ಮಾಡ್ತಿದ್ದೆ, ಆವಾಗ ನಾನು ಕೇಳಿದೆ ಲೈಕ್ ಒಳಗೆ ವಿಡಿಯೋ ಮಾಡುವಾಗ. ಅವ್ರು ಹೇಳಿದ್ರು ಓಕೆ ನೋ ಪ್ರಾಬ್ಲಮ್, ಒಳಗೆ ವಿಡಿಯೋ ಮಾಡಿ ಅಂತ. ಸೊ ನಾನೆಲ್ಲ ವಿಡಿಯೋ ಮಾಡಿದ್ದೇನೆ. ಹಾಂ ನೀನು ಹೋಗಿ ನಾನು ಬರ್ತೆ. ಮಮ್ಮಿ ಅಲ್ಲಿ ನಾಗಂದು ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ, ನಾನು ಸಹ. ಬ್ಲಾಗ್ ಡನ್. ಅಕ್ಕ ಪಲ್ಲಕ್ಕೆ ಬರ. ಪಾನ್ಕ ರೆಡಿ ಮಾಡಿದ್ದಾರೆ. ನೋಡ ನ್ಯೂಸ್ ಒಂದು ಹಾಯ್ ಮಾಡಿ. ಮತ್ತೆ ನೋಡಿ ಬ್ಲಾಗ್ ಲಿಂಕ್ ಸೆಂಡ್ ಮಾಡಿ, ಲೈಕ್ ಶೇರ್ ಮಾಡಲಿಲ್ಲ. ಕೊಡಿ ಅವನಿಗೆ ಅದು. ಎಂತ ಇದು? ಐಸ್ ಕಿಂಗ್ ಅಂತ. ಥ್ಯಾಂಕ್ ಯು. ಗಾಡಿ ಬೇಕಾ? ₹20 ಕೊಟ್ಟದಕ್ಕೆ 20 ರೂಪಾಯಿ ಡಾಲಿ ಸಿಕ್ಕಿತ್ತು. ಐಸ್ ಕ್ರೀಮ್ ವಿನ್ ಆದದ್ದು ನಾನು, ತಿನ್ನೋದು ನನ್ನ ಮಮ್ಮಿ. ನಾವು ಬೇಗ ಹೋದರಿಂದ ನಮಗೆ ದೇವರ ದರ್ಶನ ಬೇಗ ಆಯಿತು. ಇಲ್ಲದಿದ್ದರೆ ಲೈನ್ ಎಷ್ಟು ಹಿಂದೆ ಇತ್ತಂದರೆ
ಸತ್ಯ. ನಾವು ಈಗ ಲೈನಲ್ಲಿ ನಿಲ್ತಾ ಇದ್ದರೆ ಆಫ್ಟರ್ನೂನ್ ಆಗ್ತಿತ್ತು ಗ್ಯಾರಂಟಿ. ಬಟ್ ನಮಗೆ ಡೈರೆಕ್ಟ್ ಎಂಟ್ರಿ ಸಿಕ್ಕಿದ್ದು ಒಳಗೆ, ದ್ವಾರದಿಂದ ಡೈರೆಕ್ಟ್ ಎಂಟ್ರಿ. ಅಂದರೆ ಅವಾಗೇನು ಅಷ್ಟು ರಶ್ ಇರಲಿಲ್ಲ. ಹಾಂ ಮಾಡ್ಬೋದಲ್ಲ ವಿಡಿಯೋ? ಓಕೆ ಅಂತ. ಥ್ಯಾಂಕ್ ಯು. ಇತಿಹಾಸ ಪ್ರಸಿದ್ಧವಾದಂತಹ ತೋಕೂರು ಸುಬ್ರಹ್ಮಣ್ಯ ಮಹಾಗಣಪತಿ ದೇವರ ಷಷ್ಠಿ ಮಹೋತ್ಸವವು ಅನಾದಿ ಕಾಲದಿಂದಲೂ ಬರ್ತಾ ಉಂಟು. ಆ ಪ್ರಕಾರ ಹಿಂದಿನ ಕಾರ್ಯಕ್ರಮಕ್ಕೆ ಅನ್ನ ಸಂತರ್ಪಣೆಯು ಕೂಡ ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ. ಸಾಧಾರಣವಾಗಿ 15ರಿಂದ 20,000 ಜನಗಳ ಅನ್ನ ಸಂತರ್ಪಣೆಯನ್ನು ನಾವು ರೆಡಿ ಮಾಡಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಲ್ಲಪೂಜೆ ಆಗುವಂತಹ ಕಾರ್ಯಕ್ರಮ ಇದೆ. ದೇವರು ಬಂದು ಪಲ್ಲಪೂಜೆ ಆಗಿ ಆಮೇಲೆ ಹಗಲು ರಥೋತ್ಸವವನ್ನು ಮಾಡಿಕೊಂಡು ಅನ್ನ ಸಂತರ್ಪಣೆ ಜರಗಲಿದೆ. ಈ ಪ್ರಯುಕ್ತ ನಾವು ಸಾಧಾರಣ ನಮ್ಮ ಹಿರಿಯರಿಂದ ಹೆಚ್ಚು ಕಡಿಮೆ ಅಜ್ಜ ಮುತ್ತಾತಂದಿರಿಂದ ಪರಂಪರೆಯಿಂದ ಸಾಂಪ್ರದಾಯಿಕವಾದಂಥ ಅಡುಗೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಹೆಚ್ಚು ಕಡಿಮೆ ಒಂದು 200-250 ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ ನಮ್ಮ ಹಿರಿಯರಿಂದ. ನಾನು 30-35 ವರ್ಷ ನಮ್ಮ ಸರ್ವಿಸ್ ಆಯಿತು. ಈ ಸುಬ್ರಹ್ಮಣ್ಯ ಮಹಾಗಣಪತಿ ದೇವರ ಪ್ರಸಾದವನ್ನು ಎಲ್ಲರೂ ತೆಗೆದುಕೊಂಡು ಎಲ್ಲರಿಗೂ ದೇವರು ಆರೋಗ್ಯವನ್ನು, ಆಯುಷ್ಯವನ್ನು, ಅವರವರ ಮಾನಸಿಕ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಶುಭ ದೇವರು ನಾನು ಸಹ ಕೃಷ್ಣಾರ್ಪಣ. ನೀನೀಗ ಹೋಗುದಾ? ದೊಡ್ಡಮ್ಮ ಬಂದ್ರಾ? ಮನೇಲಿದ್ದಾರಾ? ಓಕೆ. ಆದ್ಯಾ ನೀವೆಲ್ಲಿಗೆ ಹೋದದ್ದು ನಾವು ಬರುವಾಗ? ಅಲ್ಲಿ ನೀನು ಕಾಲ್ ಮಾಡಿಟ್ಟಿದ್ದೇನೆ ಸದ್ದಕ್ಕೆ ಕೇಳಲಿಲ್ಲ ನನಗೆ. ದೊಡ್ಡಮ್ಮ ಇದ್ದಾರೆ, ಅಲ್ಲಿದ್ದಾರೆ, ಹೋಗುವ ಅನುಕೂಲ ತುಂಬ ಉಂಟಂತೆ ಮೂಲೆ ಇತ್ತೆ. ದೊಡ್ಡಮ್ಮ ತುಳು ಮಾತಾಡೋದು, ನೀನು ಕನ್ನಡ ಮಾತಾಡ. ಓಯ್ ಬಾ, ಇದು ನಮ್ದು ಐಶಾನಿ. ಹಾಯ್ ಮಾಡು, ಹಾಯ್ ಹೇಳು. ನಿನ್ನ ಹೆಸರು ಹೇಳು. ಹೇಳು, ನನ್ನ ಹೆಸರು ಐಶಾನಿ. ಎಷ್ಟನೇ ಕ್ಲಾಸ್ ನೀನು? ಯುಕೆಜಿಯಾ? LKGಯಾ? LKGಯಾ? ಡಿಯಾ? ಓಕೆ. ನಿಮಗೆ ನನ್ನೊಟ್ಟಿಗೆ ಬರ್ಲಿಕ್ಕಾಗ್ಲಿಲ್ವಾ ಅವಾಗ? ನಾನು ಐಸ್ ಕ್ರೀಮ್ ತೆಗಿಸಿ ಕೊಡ್ತಿದ್ದೆ ಅಲ್ಲ ನಿಮಗೆ. ಪೇಂಟ್ ಮಾಡಿದಷ್ಟೇ ತಾಗಿ ಸಾಯ್ತು ಕೈ. ಬೇಡ ಬೇಡ, ನನಗೆ ನೀರು ಆಗ್ಬೋದು. ಶರ್ಬತ್, ಹಾಂ ಅದು ಸಾಕು. ದಡಪ್ಪ ಸಹ ವಿಡಿಯೋಕ್ಕೆ ನೋಡುದು ಈಗ ನನ್ನ ಕೊಚ್ಚು. ಹಾಂ ಚಂದ ಆಯಿತು, ಒಳ್ಳಾಯಿತು. ಟಾಟಾ ಬಾಯ್. ಬನ್ನಿ ಉಡುಪಿಗೆ. ಯಾವಾಗ? ನಾಳೆ ಬರ್ತೀಯಾ? ಅಕ್ಕ ನಾಳೆ ಬರ್ತಾಳಂತೆ, ಅವಳನ್ನ ಕರ್ಕೊಂಡು ಹೋಗ್ತೆ. ಅಯ್ಯೋ ದೇವ್ರೆ, ಮಮ್ಮಿ ಇನ್ನೂ ಸಹ ಅಲ್ಲೇ ಇದ್ದಾಳೆ. ನಾನು ಬೇಗ ಬಂದ್ರೆ ಈಗ ಮಾತ್ರ ಮಮ್ಮಿ ಬರ್ತಾಳೆ, ಇಲ್ಲಾದ್ರೆ ಬರೋದೇ ಇಲ್ಲ ಅವಳು. ಮಮ್ಮಿ ಬರೋದಿಲ್ವಾ? ಎಲ್ಲಿದ್ದಾಳೆ? ಓ ಅಲ್ಲಿ. ನಾನು ಬೇಗ ಬಂದರಿಂದ ಬಂದ್ಲು, ಇಲ್ಲಾಂದರೆ ಬರುತ್ತಿಲ್ಲ. ಆಲ್ ಸೆಟ್ ಎಲ್ಲ ರೆಡಿಯಾಗಿ ಆಯಿತು. ಇನ್ನು ಉಡುಪಿಗೆ ಹೆಲ್ಮೆಟ್ ಫಾರ್ ಸೇಫ್ಟಿ, ಮಮ್ಮಿ ಸಹ ರೆಡಿ. ಪೆಟ್ರೋಲ್ ನಾವು ಪೆಟ್ರೋಲ್ ನೋಡಲೇ ಇಲ್ಲ ಕಮ್ಮಿ ಇತ್ತಂತ, ಅದಕ್ಕೆ ಇವಾಗ ಇಲ್ಲೇ ನಿಲ್ಲಿಸಿದ್ವಿ. One hour later. ಫೈನಲಿ ಉಡುಪಿ ರೀಚ್ ಆದ್ವಿ. ಸೊ ಫೈನಲಿ ಮನೆಗೆ ಬಂದ್ವಿ.
ತುಂಬ ಟಯರ್ಡ್ ಆಗಿತ್ತು ಬಿಕಾಸ್ ತುಂಬ ಬಿಸಿಲಿತ್ತಲ್ಲ, ಹಾಗೆ ಟಯರ್ಡ್ ಆಯಿತು. ಆ್ಯಂಡ್ ಅದೇ ಸ್ಕೂಟಿಯಲ್ಲಿ ಸಹ ಹೋಗಿದ್ವಿ ಅಲ್ಲ, ನಾನು ನೋಡುವಾಗ ಗೊತ್ತಾಗೋದು ಫುಲ್ ಟಯರ್ಡ್ ಆಗಿದ್ದೇನೆ. ಆ್ಯಂಡ್ ಇಷ್ಟೊತ್ತು ನೀವು ನಂದು ವ್ಲಾಗ್ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ನಿಮಗೆ ನಂದು ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.